ಕಾವಲೆದುರ್ಗ ಫೋರ್ಟ್ ಬಂದಿದ್ದೀವಿ. ಫುಲ್ಲು ಮಳೆ ಇದೆ. ಎಂಟ್ರೆನ್ಸಲ್ಲೇ ಈ ಥರ ವ್ಯೂ ಸಿಗುತ್ತೆ ನಿಮಗೆ. ಓಕೆ, ನೋಡಿ ಹೋಗೋ ದಾರಿ ಹೇಗಿದೆ ಅಂತ. ಗದ್ದೆಗಳು ಮಧ್ಯೆ, ಇಲ್ಲಿ ಗದ್ದೆ ಹಚ್ಚಿಲ್ಲ ಇನ್ನೂ, ಬಟ್ ಗದ್ದೆ ಹಚ್ಚಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ. ಕಾರು ಪಾರ್ಕಿಂಗ್ ಮಾಡಿಬಿಟ್ಟು ಈ ಕಾಲ್ದಾರಿಯಲ್ಲಿ ನಡ್ಕೊಂಡು ಹೋಗಬೇಕು. 50 ರೂಪಾಯಿ ಚಾರ್ಜಸ್ ಮಾಡ್ತಾರೆ ಎಂಟ್ರೆನ್ಸಲ್ಲಿ. AC ಡಿಪಾರ್ಟ್ಮೆಂಟ್ ಇದ್ದರೆ ಡ್ರೋನು ಇವೆಲ್ಲ ಅಲೋ ಮಾಡೋಲ್ಲ. ಇವತ್ತು ಸಂಡೇ ಆಗಿರೋದ್ರಿಂದ ಭಾಳ ಜನ ಇದ್ದಾರೆ. ಮಳೆ ಇದ್ದಾಗಲೇ ಬರಬೇಕು ಮಲೆನಾಡಿಗೆ ಅಲ್ವಾ. ಇದು ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಹಿಲ್ಸ್ ಇದೆ ಅನಿಸುತ್ತೆ, ನೋಡೋಣ ಯಾವ ಥರ ಬರುತ್ತೆ ಅಂತ. ಗದ್ದೆಗಳು ಮುಗೀತು. ಗದ್ದೆ ಏನೊಂದು 200 ಮೀಟರ್ಸ್ ಇದೆ ಅಷ್ಟೇ. ಇದು ಅದಾದಮೇಲೆ ಈ ಥರ ಎಂಟ್ರೆನ್ಸ್ ಇದೆ. ನೋಡಿ ನೀರು ಹೆಂಗೆ ಹರಿತಾ ಇದೆ. ಒಳ್ಳೆ ನೀರು ಇಲ್ಲೆಲ್ಲ. ನೀರು ನೋಡಿದರೆ ಖುಷಿ ಪಡ್ತೀವಿ. ಮಲೆನಾಡಿನವ್ರು ಏನಂತಾರೆ ಅಂದರೆ, ನಿಮ್ಮ ಬಯಲುಸೀಮೆ ನೋಡಿದರೆ ನಮಗೆ ಖುಷಿಯಾಗುತ್ತೆ ಅಂತ ಹೇಳ್ತಾರೆ. ಸೊ ಇರುವುದೆಲ್ಲವ ಬಿಟ್ಟು ಇರೋದುದರೆಡೆಗೆ ತುಡಿಯುವುದೇ ಜೀವನ ಅನ್ನಂಗೆ. ಮಳೆಗೆಲ್ಲ ರೋಡುಗಳೆಲ್ಲ ಬಾಳಿಕೆ ಬರೋಲ್ಲ ಅಂತ ಕಲ್ಲುಗಳು ಹಾಕಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ ನೋಡಿ. ಅಲ್ಲೆಲ್ಲೆಲ್ಲಿ ರೋಡಲ್ಲೇ ಈ ಥರ ಜರಿಗಳು ಫಾರ್ಮ್ ಆಗಿದ್ದವು ಮಳೆ ಬರ್ತಾ ಇರೋದ್ರಿಂದ. ಡ್ರೋನ್ ಅಲೋ ಮಾಡಿದರೆ ಇನ್ನೂ ಚೆನ್ನಾಗಿರೋದು, ಆದರೆ ಅಲೋ ಮಾಡಲಿಲ್ಲ. ಪರವಾಗಿಲ್ಲ, ರೂಲ್ಸ ರೆಸ್ಪೆಕ್ಟ್ ಮಾಡಬೇಕು. ಒಂದು ಕಾರಣಕ್ಕೆ ರೂಲ್ಸ್ ಅನ್ನೋದು ಮಾಡಿರ್ತಾರೆ. ಹೊರಗೆ ಮಳೆ ಬರ್ತಾ ಇದೆ, ಆದರೆ ಬೆವರ್ತಾ ಇದ್ದೀನಿ ನಾನಿಲ್ಲಿ. ಸೂಪರಾಗಿದೆ ಮಾತ್ರ. ಬಂದ ಮೇಲೆ ಎಲ್ಲ ಎಂಜಾಯ್ ಮಾಡಬೇಕು, ನೀರಲ್ಲಿ ಇಳಿಬೇಕು. ಕಾವಲೆದುರ್ಗ ಅಂತ ಯಾಕೆ ಕರೀತಾರೆ ಅಂತ ಗೊತ್ತಿಲ್ಲ. ನಿಮಗೇನಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇನ್ನೊಂದು, ಅಲ್ಲಲ್ಲಿ ಪ್ಲಾಸ್ಟಿಕ್ಕು ಕುರ್ಕುರೆ ಪ್ಯಾಕೆಟೆಲ್ಲ ನೋಡಿದೆ. ಸೊ ಪ್ಲೀಸ್, ಇಷ್ಟು ಶ್ರಮ ವಹಿಸಿ ಕಲ್ಲೆಲ್ಲ ಹಾಕಿ ನೀವು ಬರಲಿ ಅಂತ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ಹಾಳು ಮಾಡಬೇಡಿ. ನೋಡಿ ಈಗ ಎಂಟ್ರೆನ್ಸ್ ಕಾಣ್ತಾ ಇದೆ, ಫೋರ್ಟ್ ಎಂಟ್ರೆನ್ಸ್. ಭಾಳ ದೂರ ಏನಿಲ್ಲ, ತೋರಿಸಿದ್ನಲ್ಲ ಇಷ್ಟೇ ದೂರ ಇರೋದು, ಭಾಳ ದೂರ ಇಲ್ಲ ಟ್ರೆಕ್ಕು. ಮಳೆಗಾಲದಲ್ಲೇ ಮಕ್ಕಳನ್ನ ಕರ್ಕೊಂಬರೋದು ನೋಡಿದೆ ನಾನಲ್ಲಿ. ಟ್ರೆಕ್ಕಿಂಗ್ ದೂರ ಆಗುತ್ತೆ ಅಂತ ಫ್ಯಾಮಿಲಿ ಬಿಟ್ಟು ಬಂದೆ, ಮಕ್ಕಳನ್ನ ಫ್ಯಾಮಿಲಿನ. ಯಾರೂ ಬರ್ತಿರಲ್ಲ ಬಿಡಿ ನಮ್ಮ ಮಕ್ಕಳು.